ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. 6ನೇ ದಿನದ ಟೈಲರಿಂಗ್ ಕ್ಲಾಸ್‌ನಲ್ಲಿ ಲಾಂಗ್ ಸ್ಕರ್ಟ್ ಅಥವಾ ಈ ಬಾಡಿ ಲಂಗವನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಬರೀ ಇದನ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋದಲ್ಲ, ಅದ್ರ ಜೊತೆಗೆ ನಿಮ್ಗೆ ಒಳ್ಳೊಳ್ಳೆ ಯೂಸ್‌ಫುಲ್ ಟಿಪ್ಸ್ ಕೂಡ. ರೆಡಿಮೇಡ್ ಸ್ಕರ್ಟ್‌ಗಳು ಮಾತ್ರ ಅದು ಹೇಗೆ ಅಷ್ಟು ಪರ್ಫೆಕ್ಟ್ ಆಗಿ ನರ್ಗೆ ಕೂತ್ಕೊಳ್ಳುತ್ತೆ. ನಾವು ಸ್ಟಿಚ್ ಮಾಡುವಂತ ಸ್ಕರ್ಟ್ ಯಾಕೆ ಆ ರೀತಿ ಆಗೋದಿಲ್ಲ? ಹಾಗೆ ಈಗ ನಾವು ಸ್ಟಿಚ್ ಮಾಡಿರ್ತೀವಿ, ಸ್ಕರ್ಟ್ ಏನಾದ್ರೂ ತುಂಬಾ ಉದ್ದ ಆದ್ರೆ, ಅದನ್ನ ಯಾವ ರೀತಿ ನಾವು ಟಕ್ ಹಾಕ್ಬೇಕು, ಅದನ್ನ ಯಾವ ರೀತಿ ಆಲ್ಟ್ರೇಷನ್ ಮಾಡ್ಬೇಕು, ಪ್ರತಿಯೊಂದನ್ನು ಕೂಡ ಎಕ್ಸ್‌ಪ್ಲೈನ್ ಮಾಡ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್‌ಗಂತೂ 100% ಯೂಸ್‌ಫುಲ್ ಅಂತಾನೆ ಹೇಳ್ಬೋದು. ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಈಗ ಮೊದಲಿಗೆ ಬ್ಲೌಸ್ ಪೀಸ್‌ನಲ್ಲಿ ನಾನು ಈ ಸ್ಕರ್ಟ್‌ನ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಮೆಜರ್‌ಮೆಂಟ್ ತಗೊಂಡಿರೋದು 2.5 ವರ್ಷದ ಪುಟ್ಟ ಹುಡುಗಿಗೆ. ಹಾಗಾಗಿ ಈ ಒಂದು ಬ್ಲೌಸ್ ಪೀಸ್ ಕರೆಕ್ಟಾಗಿ ಆಗುತ್ತೆ. ಇದು 1 ಮೀಟರ್ 90 ಸೆಂಟಿಮೀಟರ್ ಅಂದ್ರೆ 2 ಮೀಟರ್‌ಗೆ 10 ಸೆಂಟಿಮೀಟರ್ ಕಡಿಮೆ ಇದೆ ಅಷ್ಟೇನೆ. ಹಾಗಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ನರ್ಗೆ ಕೂಡ ಬರುತ್ತೆ, ಸ್ಟಿಚಿಂಗ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಒಂದು ಬ್ಲೌಸ್ ಪೀಸ್‌ನಲ್ಲಿ ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗೆಲ್ಲ ಸ್ಯಾರಿಗಳಿಗೆ ಕಾಂಟ್ರಾಸ್ಟ್ ಬ್ಲೌಸ್‌ಗಳನ್ನ ಹಾಕೋದ್ರಿಂದ ಒಂದೇ ತರದ್ದು 2, 3 ಬ್ಲೌಸ್ ಏನಾದ್ರೂ ಒಂದೇ ತರ ಕಲರ್‌ದ್ ಏನಾದ್ರು ಇದ್ರೆ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ ಬ್ಲೌಸ್ ಪೀಸ್ ವೇಸ್ಟ್ ಆಗುತ್ತಲ್ಲ ಏನ್ ಮಾಡೋದು ಅಂತ ಅನ್ನೋರು ಈ ತರ ಯೂಸ್ ಮಾಡ್ಕೋಬಹುದು. ನಿಮ್ ಮನೇಲಿರುವಂತ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಾರೆ ನೀವು ಈ ರೀತಿ ಸ್ಕರ್ಟ್ ಆಗಿರ್ಬಹುದು, ಫ್ರಾಕ್‌ಗಳಾಗಿರ್ಬಹುದು ಸ್ಟಿಚ್ ಮಾಡಿ ಹಾಕ್ಬಹುದು. ಈಗ ಮೇಲ್ಗಡೆ ಜಾಯಿಂಟ್ ಇರುತ್ತಲ್ಲ ಅದನ್ನ ಮಾತ್ರ ಕಟ್ ಮಾಡ್ಕೊಂಡು ಸಪರೇಟ್ ಪೀಸ್ ಮಾಡ್ಕೊಂಡೆ. ಮತ್ತೆ ಎರಡೂ ತುದಿಯನ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಕೆಳಗಡೆ ಬಾರ್ಡರ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಕೆಲವು ಸಲ ನಾವು ಕಟ್ ಮಾಡಿದಾಗ ಒಂದು ಪೀಸ್ ಸ್ವಲ್ಪ ಉದ್ದ, ಒಂದು ಪೀಸ್ ಸ್ವಲ್ಪ ಚಿಕ್ಕದು ಆ ತರ ಕೂಡ ಆಗ್ಬೋದು. ಹಾಗಾಗಿ ಈ ತರ ನಾವು ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬಂದ್ರೆ ಏನಾದ್ರೂ ಪೀಸ್ ಸ್ವಲ್ಪ ಉದ್ದ, ತುಂಡ ವೇರಿಯೇಷನ್ ಬಂದ್ರೂ ಕೂಡ ಮೇಲ್ಗಡೆ ನಾವು ಸರಿ ಮಾಡ್ಕೋಬಹುದು. ಮೊದಲನೇದಾಗಿ ಸಿಂಗಲ್ ಫೋಲ್ಡಿಂಗ್ ಮಾಡಿ ಫಸ್ಟ್ ಸ್ಟಿಚ್ ಹಾಕೋಬೇಕು. ಬಿಗಿನರ್ಸ್‌ಗೂ ಕೂಡ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾನು ಈ ತರ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಸ್ಟಿಚ್ ಮಾಡೋರಂತೂ ಡಬಲ್ ಫೋಲ್ಡಿಂಗ್ ಒಂದೇ ಸಲ ಮಾಡ್ಕೊಂಡು ಸ್ಟಿಚ್ ಮಾಡ್ಬೋದು. ನೋಡಿ ಈ ತರ ಮೊದಲು ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಎರಡೂ ಪೀಸನ್ನ ಸೇರಿಸಿ ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು. ಅದಾದ್ಮೇಲೆ ಮತ್ತೆ ಅದನ್ನೇ ಇನ್ನೊಂದು ಫೋಲ್ಡಿಂಗ್ ಮಾಡಿ ಆದಷ್ಟು ಎಡ್ಜಲ್ಲಿ ಅಂದ್ರೆ ತುದಿಯಲ್ಲಿ ಹೊಲಿಗೆ ಬರೋ ರೀತಿ ಸ್ಟಿಚ್ ಮಾಡಬೇಕು. ನೋಡಿ ಈ ತರ ಎರಡೂ ಪೀಸ್‌ನ ಜಾಯಿಂಟ್ ಮಾಡ್ಕೋಬೇಕು. ಈಗ ಈ ಕಡೆ ಕಾರ್ನರು ಮತ್ತೆ ಆ ಕಡೆ ಕಾರ್ನರು ಅದನ್ನು ಕೂಡ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಬಿಗಿನರ್ಸ್‌ಗೆ ಈ ರೀತಿ ಹೆಚ್ಚಾಗಿ ಸ್ಟಿಚಿಂಗ್‌ಗಳನ್ನ ಮಾಡೋದ್ರಿಂದ ಹೊಲಿಗೆಯಲ್ಲಿ ತುಂಬಾ ಇಂಪ್ರೂವ್‌ಮೆಂಟ್ ಆಗುತ್ತೆ. ಮತ್ತೆ ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೋದನ್ನ ಕೂಡ ಚೆನ್ನಾಗಿ ಅವ್ರಿಗೆ ಅಭ್ಯಾಸ ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಬೋದು. ಈಗ ನೋಡಿ ಡಬಲ್ ಫೋಲ್ಡಿಂಗ್ ಮಾಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಒಂದು ಕಡೆಗೆ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕಿದಾಯ್ತು. ಈಗ ಇನ್ನೊಂದು ಕಡೆನೂ ಅದೇ ರೀತಿನೇ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕೋಬೇಕು. ಸ್ಕರ್ಟ್ ಅಂತೂ ಎರಡೂ ಕಡೆ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕೊಂಡಿದ್ದಾಯ್ತು. ಈ ರೀತಿ ಹೊಲಿಗೆ ಬರಬೇಕು. ಈಗ ಬಾಡಿ ಪೀಸನ್ನ ಫಿನಿಶಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ರೀತಿ ನಾವು ಏನ್ ಕಟಿಂಗ್ ಮಾಡ್ಕೊಂಡಿರ್ತೀವಿ ಸ್ವಲ್ಪ ಎಕ್ಸ್ಟ್ರಾ ಪೀಸ್‌ಗಳು ಕೂಡ ಉಳಿದಿರುತ್ತೆ. ಅದನ್ನು ಕೂಡ ಬೇಕಾಗತ್ತೆ ಹಾಗೆ ಇಟ್ಕೋಬೇಕು. ಮೊದಲನೇದಾಗಿ ಶೋಲ್ಡರ್ ಹತ್ರ ಜಾಯಿನ್ ಮಾಡ್ಕೋಬೇಕು. ಎರಡೂ ಪೀಸನ್ನ ಸೇರಿಸ್ಕೊಂಡು ಶೋಲ್ಡರ್ ಹತ್ರ ಡಬಲ್ ಸ್ಟಿಚ್ ಅನ್ನ ಹಾಕೋಬೇಕು. ಎರಡೂ ಶೋಲ್ಡರ್ ಕೂಡ ಜಾಯಿನ್ ಮಾಡಿದಾಯ್ತು. ಎರಡೂ ಕಡೆ ಡಬಲ್ ಸ್ಟಿಚ್ ಹಾಕೊಂಡಾಯ್ತು. ಈಗ ಹಾರ್ಮಲ್ ರೌಂಡ್ ಕಂಕುಳಿನ ಸುತ್ತ ಕೂಡ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಹಾಕೋಬೇಕು. ಇದನ್ನು ಕೂಡ ಅಷ್ಟೇ ನೀವು ಆದಷ್ಟು ಕಾಟನ್ ಪೀಸ್‌ಗಳನ್ನ ತಗೊಂಡ್ರೆ ನೋಡಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೋಬಹುದು. ಏನಾದ್ರೂ ಪಾಲಿಸ್ಟರು ಅಥವಾ ಸಿಲ್ಕ್ ಮನೇಲೇ ಇರೋ ಪೀಸಲ್ಲಿ ಹೊಲಿತೀವಿ ಅಂತ ನೀವು ಟ್ರೈ ಮಾಡಕ್ ಹೋದ್ರೆ ಡಬಲ್ ಫೋಲ್ಡಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಬಿಗಿನರ್ಸ್ ಅಂತೂ ಆದಷ್ಟು ಕಾಟನ್ ಪೀಸ್‌ಗಳಲ್ಲೇ ಸ್ಟಿಚ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಎಡ್ಜಲ್ಲಿ ಸ್ಟಿಚ್ ಬೀಳ್ಬೇಕು. ಆ ತರ ನೀವು ಹೊಲಿಗೆನ ಹಾಕ್ಬೇಕಾಗತ್ತೆ. ನಿಧಾನವಾಗಿ ನೋಡ್ಕೊಂಡು ಹೊಲಿಗೆ ಹಾಕಿ ಆತುರವಾಗಿ ಸ್ಟಿಚ್ ಮಾಡಕ್ ಹೋಗ್ಬೇಡಿ. ಒಂದು ಕಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾಯ್ತು. ಈಗ ಇನ್ನೊಂದು ಕಡೆನೂ ಅದೇ ತರನೇ ಮಾಡ್ಬೇಕು. ನೀಟಾಗಿ ನೋಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ತಾ ಹೋಗ್ಬೇಕು. ಆದಷ್ಟು ಎಡ್ಜ್‌ಗೆನೆ ಸ್ಟಿಚ್ ಬರೋ ತರ ಹಾಕ್ಬೇಕು. ನೋಡಿ ಕಂಕುಳಿನ ಸುತ್ತಳತೆ ಎರಡೂ ಕಡೆ ಕೂಡ ಡಬಲ್ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು.
ಈಗ ಅದನ್ನ ಸಮವಾಗಿದೆಯಾ ಅಂತ ಇಟ್ಟು ನೋಡ್ಬೇಕು. ಹಾಗೆ ಸೈಡ್ ಜಾಯಿನ್ ಮಾಡ್ಕೋಬೇಕು. 1 ಇಂಚ್ ಗ್ಯಾಪ್ ಅನ್ನ ಬಿಟ್ಟು ಅಂದ್ರೆ ಕಚ್ಚಾಗೋಸ್ಕರ 1 ಇಂಚನ್ನ ಬಿಟ್ಟು ಸ್ಟ್ರೈಟ್ ಆಗಿ ಸ್ಟಿಚ್ ಹಾಕೊಳ್ಳಿ. ಒಂದ್ರ ಪಕ್ಕ ಒಂದು ಡಬಲ್ ಸ್ಟಿಚ್ ಹಾಕೋಬೇಕು ಎರಡೂ ಕಡೆನೂ ಅಷ್ಟೇ. ಎರಡೂ ಕಡೆ ಕೂಡ ಡಬಲ್ ಸ್ಟಿಚ್ ಹಾಕೊಂಡಿದ್ದಾಯ್ತು. ಈಗ ಅಲ್ಲಿ ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ದಾರಗಳೆಲ್ಲ ಆಗಾಗ್ಗೆ ಬಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಆಗಿಂದಾಗ್ಲೇ ಕಟ್ ಮಾಡ್ಕೊಳ್ತಾ ಇರ್ಬೇಕು. ಆಗ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಎಂಡಿಂಗ್ ಅಲ್ಲಿ ನೀವು ಮತ್ತೆ ಕಟ್ ಮಾಡುವಂತ ಅವಶ್ಯಕತೆಗಳಿರೋದಿಲ್ಲ. ಈಗ ಇದನ್ನ ಸೀದಾ ಮಾಡ್ಕೊಂಡು ಫೋಲ್ಡಿಂಗ್ ಮಾಡಿ ಇಟ್ಕೊಂಡು ಒಂದು ಪೀಸ್ ಮಾತ್ರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಬ್ಯಾಕ್ ಸೈಡ್‌ಗೆ ಉಕ್ಸು, ಕಾಜಾ ಪಟ್ಟಿಯನ್ನ ಹೊಲಿಬೇಕಲ್ವಾ? ಹಾಗಾಗಿ ನೋಡಿ ಒಂದು ಸೈಡ್ ಪೀಸ್ ಮಾತ್ರ ಕಟ್ ಮಾಡ್ಕೊಳ್ಳಿ. ನಿಮಗಿನ್ನೂ ಕನ್‌ಫ್ಯೂಸ್ ಆಗತ್ತೆ ಅನ್ನೋದಾದ್ರೆ ಯಾಕಂದ್ರೆ ನೆಕ್ಕು ಎರಡೂ ಕಡೆನೂ ಸಮ ಬಂದಿರೋದ್ರಿಂದ ಬ್ಯಾಕ್ ಪೀಸ್ ಯಾವುದು, ಫ್ರಂಟ್ ಪೀಸ್ ಯಾವುದು ಅನ್ನೋದು ಕಂಡುಹಿಡಿಯೋದಕ್ಕಾಗೋದಿಲ್ಲ. ಹಾಗಾಗಿ ಸ್ಟಿಚ್ ಮಾಡೋದಕ್ಕಿಂತ ಮೊದಲೇ ಫ್ರಂಟು ಮತ್ತೆ ಬ್ಯಾಕ್ ಅಂತ ಎಫ್ ಮತ್ತೆ ಬಿ ಅಂತ ಬರ್ಕೊಂಬಿಡಿ. ಬ್ಯಾಕ್ ಪೀಸ್ ಏನ್ ಬರುತ್ತೆ ಅದನ್ನ ಮಾತ್ರ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಸಿಂಗಲ್ ಪಟ್ಟಿ ಮತ್ತೆ ಡಬಲ್ ಪಟ್ಟಿ ಅಂದ್ರೆ ಹುಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿಯನ್ನ ಅಟ್ಯಾಚ್ ಮಾಡಬೇಕು. ಅದನ್ನು ಕೂಡ ಅಷ್ಟೇ ಒಂದು 2.5 ಇಂಚಲ್ಲಿ ನಾವು ಪಟ್ಟಿ ಅಗಲನ ಕಟ್ ಮಾಡ್ಕೋಬೇಕು. ಪಟ್ಟಿ ಉದ್ದ ಮಾತ್ರ ನೋಡಿ ಈ ರೀತಿನೇ ಅಳತೆನ ನೋಡ್ಬೇಕಾಗತ್ತೆ. ಇಲ್ಲಿ ನಾವು ಎಷ್ಟು ಅಗಲನ ಬಿಟ್ಟಿರ್ತೀವಿ ನೆಕ್ ಡೀಪ್ ಹೋಗಿ ಇನ್ನು ಉಳಿದಿದ್ ಏನಿರತ್ತೆ ಅದನ್ನ ಅಳತೆ ಮಾಡ್ಕೋಬೇಕು. ಇಲ್ಲಿ ಅದು ನನಗೆ 5 ಇಂಚ್ ಬಂದಿದೆ. ಅಂದ್ರೆ ನಾವು ಈ ಪಟ್ಟಿನ ತಗೊಳ್ಳುವಾಗ ಉದ್ದ 1 ಇಂಚ್ ಎಕ್ಸ್ಟ್ರಾ ತಗೊಂಡು 6 ಇಂಚ್ ಅಂತ ತಗೋಬೇಕಾಗತ್ತೆ. ನಾವು ಅರ್ಧ ಇಂಚ್ ಕೂಡ ಎಕ್ಸ್ಟ್ರಾ ತಗೋಬಹುದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಬಿಗಿನರ್ಸ್‌ಗೆ ಸ್ವಲ್ಪ ಫೋಲ್ಡಿಂಗ್ ಎಲ್ಲ ಮಾಡುವಾಗ ಮತ್ತೆ ಅಟ್ಯಾಚ್ ಮಾಡುವಾಗ ಯಾವುದೇ ರೀತಿ ಅವ್ರಿಗೆ ಮಿಸ್ಟೇಕ್ ಆಗ್ಬಾರ್ದು, ಹೆಚ್ಚು ಕಡಿಮೆ ಬರಬಾರ್ದು ಅಂತ ಹೇಳಿ 1 ಇಂಚ್ ಎಕ್ಸ್ಟ್ರಾನ ತಗೋತಾ ಇರೋದು. ಬಟ್ಟೆ ಏನು ಇದ್ದೇ ಇರುತ್ತೆ ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೋಬಹುದು. ಈಗ ನೋಡಿ ನಾನು 2.5 ಇಂಚಿದು 2 ಪಟ್ಟಿ ಕಟ್ ಮಾಡ್ಕೊಂಡೆ. ಅದರಲ್ಲಿ ಒಂದ್ ಸ್ವಲ್ಪ ಪೀಸನ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಟ್ಟಿ ಬಂದು 1.5 ಇಂಚ್ ಇರಬೇಕು, ಅದು ಹುಕ್ಸ್ ಪಟ್ಟಿ. ಮತ್ತೆ ಕಾಜಾ ಪಟ್ಟಿ ಬಂದು 2.5 ಇಂಚ್ ಅಗಲ ಇರಬೇಕು. ಹಾಗೆ ಹುಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಲೆಫ್ಟಿಗೆ ಇರ್ಬೇಕಾ ರೈಟಿಗೆ ಇರ್ಬೇಕಾ ಅದನ್ನ ನೀವೇ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನಿಲ್ಲಿ ಬಾಡಿ ಪೀಸನ್ನ ಉಲ್ಟಾ ಇಟ್ಕೊಂಡಿದ್ದೀನಿ. ಅದ್ರ ಕೆಳಗಡೆಗೆ ಸಿಂಗಲ್ ಪಟ್ಟಿ ಅಂದ್ರೆ ನಾವೇನ್ ಹುಕ್ಸ್ ಪಟ್ಟಿ ಅಂತ ಹೇಳ್ತೀವಿ ಅದನ್ನ ಇಟ್ಟು ಮೊದಲು ಸ್ಟಿಚ್ ಹಾಕೊಂಡಿದ್ದೀನಿ. 1/4 ಇಂಚ್ ಗ್ಯಾಪ್ ಅಲ್ಲಿ ಒಂದು ಹೊಲಿಗೆನ ಹಾಕಿ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೊಂಡು ಮತ್ತೆ ಈ ಕಡೆಯಿಂದ ತಿರುಗಿಸಿ ನೋಡಿ ಕಚ್ಚಾ ಬಟ್ಟೆ ಎಲ್ಲ ಪಟ್ಟಿ ಕಡೆಗೆ ತಿರುಗೋ ರೀತಿ ತಿರುಗಿಸಿ ಕಿನಾರಿ ಸ್ಟಿಚ್ ಅನ್ನ ಹಾಕಿದ್ದೀನಿ. ಈಗ ಮತ್ತೆ ಫೋಲ್ಡ್ ಮಾಡಿ ಈ ರೀತಿ ಡಬಲ್ ಫೋಲ್ಡಿಂಗ್ ಅನ್ನ ಮಾಡ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ವಿಡಿಯೋ ನೋಡಿ, ಖಂಡಿತವಾಗ್ಲೂ ಅರ್ಥ ಆಗತ್ತೆ. ನೋಡಿ ನೀಟಾಗಿ ಎಡ್ಜಲ್ಲಿ ಸ್ಟಿಚ್ ಹಾಕೋಬೇಕು. ನೀವು ಈ ಹಂತದಲ್ಲೇ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ಲೌಸ್‌ಗೆ ಹೋದಾಗ ತುಂಬಾನೇ ಈಸಿ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಸಿಂಗಲ್ ಪಟ್ಟಿ ಅಥವಾ ಹುಕ್ಸ್ ಪಟ್ಟಿ ಈ ರೀತಿ ಬರಬೇಕು. ಈಗ ಕಾಜಾ ಪಟ್ಟಿನೂ ಕೂಡ ಅಷ್ಟೇನೆ. ಇದನ್ನ ಬಾಡಿ ಪೀಸನ್ನ ಸೀದಾ ಇಟ್ಕೊಂಡು ಅದ್ರ ಕೆಳಗಡೆಗೆ ಡಬಲ್ ಪಟ್ಟಿನ ಇಟ್ಕೋಬೇಕು. ಅದನ್ನು ಕೂಡ ಅಷ್ಟೇ ಮೇಲೆ ಕೆಳಗೆ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು 1/4 ಇಂಚು ಗ್ಯಾಪ್ ಅಲ್ಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಮತ್ತೆ ನೋಡಿ ಈ ರೀತಿ ಸುಮ್ನೆ ಹಾಗೆ ಬೆರಳಿಂದ ಅದನ್ನ ಒಂದ್ ಸ್ವಲ್ಪ ಉಜ್ಜಿದ್ರೆ ಸಾಕು, ಅದು ಸ್ಟ್ರೈಟ್ ಆಗಿ ಬರುತ್ತೆ. ಮತ್ತೆ ಡಬಲ್ ಫೋಲ್ಡಿಂಗ್ ಮಾಡಿ ಈಗ ನೀವು ಮೊದಲೇ ಏನ್ ಫೋಲ್ಡ್ ಮಾಡಿದಿರಲ್ವಾ ಅದ್ರ ಮೇಲೇನೆ ಬರೋ ರೀತಿ ಸ್ಟಿಚ್ ಅನ್ನ ಹಾಕೋಬೇಕು. ಅದ್ರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ ನ ಹಾಕೋಬೇಕಾಗತ್ತೆ. ನೋಡಿ ಸ್ಟಿಚಿಂಗ್ ಎಲ್ಲ ಹಾಕೊಂಡಾದ್ಮೇಲೆ ಈಗೇನು ಉದ್ದ ಬಂದ್ಬಿಟ್ಟಿರುತ್ತಲ್ಲ ಪೀಸ್ ನಾವು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಾದ್ಮೇಲೆ ಅದನ್ನ ಕರೆಕ್ಟಾಗಿ ನಮ್ಮ ಈ ಬಾಡಿ ಪೀಸ್ನ ಮೆಜರ್ಮೆಂಟ್ಗೆ ತಕ್ಕ ಹಾಗೆ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೋಬಹುದು. ಈಗಿದು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಫಿನಿಶಿಂಗ್ ಅಂತೂ ಆಗಿದೆ. ಇನ್ನ ಡಾಟ್ಸ್ ಹಿಡಿಬೇಕು. ನೋಡಿ ಈ ಹಂತದಲ್ಲಿ ಒಂದ್ಸಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಈ ತರ ಒಂದ್ರ ಮೇಲೆ ಒಂದು ಇಟ್ಟು ನೋಡ್ಕೋಬೇಕು. ಕೆಲವು ಸಲ ಏನಾಗತ್ತೆ ಈ ಒಂದು ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿಗಿಂತ ಉದ್ದ ಬಂದಿರುತ್ತೆ. ಆಗ ನಾವು ಮತ್ತೆ ಅದನ್ನ ನೆಕ್ಕನ್ನ ಸ್ವಲ್ಪ ಶೇಪ್ ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಏನು ಇಲ್ಲ ಕರೆಕ್ಟಾಗಿ ಬಂದಿದೆ ಅಂದರೆ ನಮ್ಮ ಕಟಿಂಗ್ ಮತ್ತು ಸ್ಟಿಚಿಂಗ್ ಎಲ್ಲ ಕೂಡ ಸರಿ ಇದೆ ಅಂತ ಅರ್ಥ. ಈಗ ನಾನು ಕೂಡ ಅದಕ್ಕಾಗಿ ಒಂದ್ಸಲ ಇಟ್ಟು ನೋಡಿದೆ, ಕರೆಕ್ಟಾಗಿ ಬಂದಿದೆ. ಈಗ ನೆಕ್ ಫಿನಿಶಿಂಗನ್ನು ಮಾಡ್ಕೋತಾ ಇದ್ದೀನಿ. ನೆಕ್ಕು ಕೂಡ ಅಷ್ಟೇ ಡಬಲ್ ಫೋಲ್ಡಿಂಗನ್ನು ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಡಬಲ್ ಫೋಲ್ಡಿಂಗ್ ಮಾಡ್ತಾ ನೆಕ್ಕು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೆಕ್ ಕೂಡ ಫಿನಿಶಿಂಗ್ ಆಯಿತು. ಪಟ್ಟಿ ಅಗಲನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ 2 ಇಂಚ್ ಬಂದಿದೆ. ಕರೆಕ್ಟಾಗಿ ಬರುತ್ತೆ, ಸರಿ ಹೋಗ್ಬಿಡುತ್ತೆ. ಆ ಕಡೆ ಈ ಕಡೆ ಸುಮಾರು 3/4 ಇಂಚಷ್ಟು ಫೋಲ್ಡಿಂಗ್ ಹೋಗಿರೋದ್ರಿಂದ
ಪಟ್ಟಿ ಅಗಲ ಸರಿಗಿದೆ. ಈಗ 4 ಕಡೆ ಕೂಡ ಡಾಟ್ಸ್ ಅನ್ನ ಇಡಿಬೇಕು. ಹಿಂದೆಗಡೆ 2, ಮುಂದೆಗಡೆ 2, 4 ಡಾಟ್ಸ್ ಅನ್ನ ಇಡಿಬೇಕು. ನಾವಿಲ್ಲಿ ಸುತ್ತಳತೆ 2 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಕಾಲು ಇಂಚು ಗ್ಯಾಪ್ ಅಲ್ಲಿ ಡಾಟ್ಸ್ ಅನ್ನ ಇಡಿಬೇಕು. 1 ಇಂಚು ಕಚ್ಚಾಗೋಸ್ಕರ ಬಿಟ್ಟಿದೀವಿ. ಹಾಗಾಗಿ ನಮಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಬರುತ್ತೆ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮತ್ತೆ ಈ ಒಂದು ಬಾಡಿ ಬಟ್ಟೆ ತುಂಬಾ ಫಿಟ್ಟಿಂಗ್ ಇರಬೇಕು ಅಂತ ಏನಿಲ್ಲ. ಒಂದು ಅರ್ಧ ಅಥವಾ 3/4 ಇಂಚು ಲೂಸ್ ಇದ್ರೂ ಕೂಡ ನಡೆಯುತ್ತೆ. ಅದು ಒಳಗಡೆ ಇರುತ್ತೆ. ಮೇಲೆ ಹಾಕೊಳ್ಳುವಂತ ಬ್ಲೌಸ್ ನ ನಾವು ಕರೆಕ್ಟ್ ಫಿಟ್ಟಿಂಗ್ ಅಲ್ಲಿ ಸ್ಟಿಚ್ ಮಾಡ್ಬೇಕಾಗುತ್ತೆ. ಡಾಟ್ಸ್ ಹಿಡಿಯೋದು ಕೂಡ ನಾವು ಇಲ್ಲಿಂದಾನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ಕರೆಕ್ಟ್ ಆಗಿ ಮೊದಲು ಸ್ಟೂಡೆಂಟ್ ಗಳಿಗೆ ಸ್ಟಿಚ್ ಮಾಡಿಸುವಾಗ ಅವರಿಗೆ ಸ್ಕೇಲ್ ಅಲ್ಲಿ ಲೈನ್ ಅನ್ನ ಹಾಕ್ಸಿ ಆ ಲೈನ್ ಮೇಲೆ ಸ್ಟಿಚ್ ಮಾಡೋದಕ್ಕೆ ಹೇಳಿ. ನೋಡಿ ತುದಿನಲ್ಲಿ ಜಾಸ್ತಿ ಬರಬೇಕು. ಸ್ಟಿಚ್ ಮಾಡ್ತಾ 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 ಹಾಗೆ ಬರ್ತಾ ಬರ್ತಾ ಕಡಿಮೆ ಮಾಡಿಕೊಂಡು ಹಾಗೆ ಸೈಡ್ಗೆ ತಗೋಬೇಕು ಪೀಸ್ನ. ಇದನ್ನು ಕೂಡ ನಾವು ಅವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೋಡಿ, ಯಾಕಂದ್ರೆ ಡಾಟ್ಸ್ ಹಿಡಿಯೋದು ನಮಗೆ ಇನ್ನ ಬ್ಲೌಸ್ಗಳಿಗೆ, ಸ್ಕರ್ಟ್ಗಳಿಗೆ ಪ್ರತಿಯೊಂದಕ್ಕೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ಹಂತದಲ್ಲಿ ಅವರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಹೇಳ್ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ಬೇಕು. ಈಗ ಬಾಡಿ ಬಟ್ಟೆ ಅಂತೂ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಈಗ ಸ್ಕರ್ಟ್ ಅಟ್ಯಾಚ್ ಮಾಡ್ಬೇಕಿದಕ್ಕೆ. ಅದನ್ನು ಕೂಡ ಯಾವ ರೀತಿ ಮಾಡಬೇಕು, ರೆಡಿಮೇಡ್ ಸ್ಕರ್ಟ್ಗಳಲ್ಲಿ ಎಷ್ಟು ಚೆನ್ನಾಗಿ ನರ್ಗೆ ಬಂದಿರುತ್ತೆ, ನಾವು ಸ್ಟಿಚ್ ಮಾಡೋದು ಯಾಕೆ ಈ ರೀತಿ ನರ್ಗೆ ಕೂರ್ಸಕ್ಕಾಗಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಈ ಒಂದು ಸಿಂಪಲ್ ಟಿಪ್ಸ್ ಅನ್ನ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ನೋಡಿ, ಮೊದಲು ಕೆಳಗಡೆ ನಾವು ಸ್ಕರ್ಟ್ ಅನ್ನ ಸೀದಾ ಮೇಲೆ ಇಟ್ಕೋಬೇಕು. ಅದ್ರ ಮೇಲೆ ನಾವು ಸ್ಟಿಚ್ ಮಾಡಿರುವಂತ ಬಾಡಿ ಪೀಸ್ ನ ಉಲ್ಟಾ ಇಟ್ಕೋಬೇಕು. ಈ ತರನೇ ಇಟ್ಕೋಬೇಕು. ಇದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಕಷ್ಟ ಅನ್ಸುತ್ತೆ, ಆದ್ರೆ ಹೊಲಿತಾ ಹೊಲಿತಾ ತುಂಬಾನೇ ಈಸಿ ಮೆಥಡ್. ಈ ರೀತಿ ನೋಡಿ ಸ್ಟಿಚ್ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಇದು ಚಿಕ್ಕ ಮಗುಗೆ ಸ್ಟಿಚ್ ಮಾಡ್ತಿರೋದ್ರಿಂದ ಸುಮಾರು 1 ಅಥವಾ 1.5 ಇಂಚಿಗೆ ನಾವು ಒಂದೊಂದು ನರಿಗೆಯನ್ನ ಕೊಟ್ರೆ ಸಾಕಾಗುತ್ತೆ. ಒಂದೊಂದು ಫಿಲ್ಟ್ ಕೊಟ್ರೆ ಸಾಕಾಗುತ್ತೆ. ಹಾಗಾಗಿ ನೀವು ಸ್ಕರ್ಟ್ ಪೂರ್ತಿಯಾಗಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಅಥವಾ ಈ ರೀತಿ ಸ್ಟಿಚ್ ಮಾಡುವಾಗ ಒಂದಷ್ಟು ದೂರಕ್ಕೆ ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ಎಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿರ್ತೀರಾ ಅಲ್ಲಿಗೆ ಪೀಸ್ ಅನ್ನ ತಗೊಂಡು ಅದೇ 1.5 ಇಂಚಿಗೆ ನೀವು ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನರ್ಗೆಗಳು ಒಂದ್ರ ಪಕ್ಕ ಒಂದು ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಮತ್ತೆ ಸ್ಟಿಚ್ ಮಾಡಾದ್ಮೇಲೂ ಕೂಡ ನೀವು ಐರನ್ ಮಾಡಿದ್ರು ಕೂಡ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಈಗ ನಾವು 2 ಮೀಟರ್ ಅಥವಾ 3 ಮೀಟರ್ ದೊಡ್ಡವ್ರಿಗಾಗಿರ್ಲಿ ಚಿಕ್ಕವ್ರಿಗಾಗಿರ್ಲಿ ಅಷ್ಟು ಉದ್ದ ಬಟ್ಟೆ ತಗೋತೀವಿ. ಅಷ್ಟು ಪೂರ್ತಿಯಾಗಿ ಮಾರ್ಕ್ ಮಾಡ್ಬೇಕಾ ಅಂತಂದ್ರೆ ನೀವು ಒಂದೇ ಸಲ ಮಾರ್ಕ್ ಮಾಡ್ಕೊಂಡು ಕೂಡ ಸ್ಟಿಚಿಂಗ್ ನ ಶುರು ಮಾಡಬಹುದು. ಅಥವಾ ಈ ರೀತಿ ಸ್ಟಿಚ್ ಮಾಡುವಾಗ ಮಿಷಿನ್ ಮೇಲೆನೆ ಇಟ್ಕೊಂಡು ಒಂದಷ್ಟು ದೂರಕ್ಕೆ ಮಾರ್ಕ್ ಮಾಡ್ಕೋಬಹುದು. ಆದ್ರೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ನರ್ಗೆ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕ್ಕ ಮಕ್ಕಳಿಗೆ 1 ಇಂಚಿಂದ ನೀವು ನರ್ಗೆ ಕೊಡೋದಕ್ಕೆ ಶುರು ಮಾಡಿ. 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನರ್ಗೆ ಕೂಡ 1 ಇಂಚಿಗೆ ನೀವು ತಗೋಬೇಕು. ಫೋಲ್ಡಿಂಗು 1 ಇಂಚಿಗೆ ಮಾಡಬೇಕು. ಮತ್ತೆ ಒಂದರಿಂದ ಇನ್ನೊಂದು ನರ್ಗೆಗೆ 1 ಇಂಚು ಗ್ಯಾಪ್ ಇರಬೇಕು. ಈ ರೀತಿ ಬರುತ್ತೆ. ನೀವು 2 ಇಂಚಿಗೆ ತಗೊಳ್ಳೋದಾದ್ರೂ ಕೂಡ ಹಾಗೇನೆ. ದೊಡ್ಡವ್ರಿಗೆ ಸ್ಟಿಚ್ ಮಾಡುವಾಗ 2 ಇಂಚಿಗೆ ನೀವು ತಗೊಳ್ತೀರಾ ಅಂದ್ರೂ ಕೂಡ ಅದೇ ರೀತಿ ಸ್ಕರ್ಟ್ ಪೂರ್ತಿ ನೀವು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬಾಡಿ ಬಟ್ಟೆ ಎಷ್ಟು ಉದ್ದ ಇದೆ, ಮತ್ತೆ ನೀವು ಯಾವ ತರ ನರಿಗೆನ ಕೊಟ್ಕೊಂಡು ಹೋಗ್ಬೇಕು. ಕೆಲವು ಕಡೆ ಕಡಿಮೆ ಆಗ್ಬೋದು, ಕೆಲವು ಕಡೆ ಜಾಸ್ತಿ ಆಗ್ಬೋದು. ಅಂದ್ರೆ ಒಂದೊಂದ್ಸಲ ಸ್ಕರ್ಟ್ ಸ್ಟಿಚ್ ಮಾಡುವಾಗ ನರ್ಗೆ ಸ್ಕರ್ಟ್ ಪೀಸು ಜಾಸ್ತಿ ಉಳ್ಕೊಂಡ್ಬಿಡುತ್ತೆ. ಅಥವಾ ನರ್ಗೆ ತುಂಬಾ ಹತ್ರ ಕೊಟ್ಬಿಡ್ತೀವಿ, ಸ್ಕರ್ಟ್ ಪೀಸು ಸಾಲ್ಟೇಜ್ ಆಗುತ್ತೆ. ಆ ಥರದ್ದೆಲ್ಲ ಪ್ರಾಬ್ಲಮ್ ಬರೋದೇ ಇಲ್ಲ, ಕರೆಕ್ಟ್ ಆಗಿ ಬರುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಆ ರೀತಿ ಸ್ಟಿಚ್ ಮಾಡುವಾಗ ಸ್ಕರ್ಟ್ ಪೀಸ್ ಏನಾದರೂ ಕಡಿಮೆ ಬಂತು ಅಂದ್ರೆ ಒಂದ್ ಸ್ವಲ್ಪ ದೂರ ಸ್ಟಿಚ್ ಅನ್ನ ತೆಗೆದ್ಬಿಟ್ಟು ಫೋಲ್ಡಿಂಗ್ ಅನ್ನ ಕಡಿಮೆ ಮಾಡ್ತಾ ಬನ್ನಿ. ಅಥವಾ ಬಾಡಿ ಬಟ್ಟೆಗಿಂತ ಸ್ಕರ್ಟ್ ಪೀಸ್ ಜಾಸ್ತಿ ಅಗಲ ಬಂದ್ಬಿಟ್ಟಿದೆ ಅಂದ್ರೆ ಆಗ್ಲೂ ಕೂಡ ಅಷ್ಟೇ, ಒಂದು ಅರ್ಧದಷ್ಟು ನರ್ಗೆನ ತೆಗೆದ್ಬಿಟ್ಟು ಸ್ಟಿಚ್ ಅನ್ನ ತೆಗೆದ್ಬಿಟ್ಟು ನೀವು ನರ್ಗೆ ಕೊಡ್ತಾ ಇರ್ತೀರಲ್ಲ, ಫೋಲ್ಡಿಂಗ್ ನ ಒಳಗಡೆಗೆ ಜಾಸ್ತಿ ಮಾಡ್ತಾ ಬನ್ನಿ. ಈ ರೀತಿ ನಾವು ಏನೇ ಆಲ್ಟ್ರೇಷನ್ ಮಾಡೋದಿದ್ರು ಅದನ್ನ ಹೆಚ್ಚು ಕಡಿಮೆ ಮಾಡಿ ಸರಿ ಮಾಡೋದಿದ್ರು ಕೂಡ ಒಳಗಡೆಗೆ ಅದನ್ನ ಸೇರಿಸ್ಕೊಳ್ತಾ ಹೋಗ್ಬೇಕು. ಸ್ಕರ್ಟ್ ಅಂತೂ ಈಗ ಫಿನಿಶಿಂಗ್ ಆಗಿದೆ. ಮತ್ತೆ ಸೊಂಟದ ಹತ್ರ ಕಚ್ಚಾ ಬಟ್ಟೆ ಕಾಣಿಸುತ್ತಲ್ವಾ, ಅದನ್ನ ಕವರ್ ಮಾಡೋದಕ್ಕೋಸ್ಕರ ಈ ತರ ಪಟ್ಟಿ ಕಟ್ ಮಾಡ್ಕೊಳ್ಳಿ. 1.5 ಇಂಚ್ ಅಗಲ ಇದ್ರೆ ಸಾಕು. ಇನ್ನು ಉದ್ದ ಮಾತ್ರ ಒಂದು ಅಂದಾಜ್ ಮೇಲೆ ತಗೊಳ್ಳಿ. ಪೀಸ್ ಕಡಿಮೆ ಇದ್ರೆ 2 ಪೀಸ್ ತಗೊಂಡು ಜಾಯಿನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕೆಳಗಡೆಗೆ ಇಟ್ಕೊಳ್ಳಿ. ಸ್ಕರ್ಟ್ ಮೇಲ್ಗಡೆ ಪಟ್ಟಿ ಬರೋ ತರ ಇಟ್ಕೊಂಡು ನೀವು ಆಲ್ರೆಡಿ ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಏನ್ ನೀವು ಸ್ಟಿಚ್ ಹಾಕಿರ್ತೀರಲ್ವಾ, ಅದೇ ಸ್ಟಿಚ್ ಮೇಲೆನೆ ಮತ್ತೆ ನೀವು ಇನ್ನೊಂದು ಸ್ಟಿಚ್ ನ ಹಾಕೊಳ್ತಾ ಹೋಗಿ ಆ ಪಟ್ಟಿನೂ ಸೇರಿಸ್ಕೊಂಡು. ನೋಡಿ, ಆ ಕಡೆ ಈ ಕಡೆ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಟು ಪಟ್ಟಿನ ಜಾಯಿನ್ ಮಾಡಬೇಕು. ಈಗ ಅದನ್ನ ನೀಟಾಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಸ್ಟಿಚ್ ಹಾಕೋಬೇಕು.
ಆ ಪಟ್ಟಿ ಪೀಸ್ ಮಾತ್ರ ಸಿಂಗಲ್ ಫೋಲ್ಡ್ ಮಾಡಿ ಮತ್ತೆ ಆ ಕಡೆ ಈ ಕಡೆ ಎಡ್ಜಸ್ ಅನ್ನು ಕೂಡ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಇದಾಯ್ತು. ಈಗ ನಾವು ಅಟ್ಯಾಚ್ ಮಾಡಿರುವಂತ ಪೀಸು ಬಾಡಿ ಬಟ್ಟೆ ಮೇಲೆ ಬರೋ ತರ ಈ ಕಡೆಗೆ ಟರ್ನ್ ಮಾಡ್ಕೊಂಡು ನೋಡಿ ಅದನ್ನು ಕೂಡ ಹೀಗೆ ಸ್ಟಿಚ್ ಹಾಕೋಬೇಕು. ಬಾಡಿ ಬಟ್ಟೆ ಮತ್ತೆ ನಾವು ಕೊಟ್ಟಿರುವಂತ ಪಟ್ಟಿ ಪೀಸ್ ಎರಡನ್ನೂ ಸೇರಿಸ್ಕೊಂಡು ಹೀಗೆ ಸ್ಟಿಚ್ ಹಾಕೊಳ್ತಾ ಹೋಗ್ಬೇಕು. ಆಲ್ಮೋಸ್ಟ್ ಈಗ ಸ್ಕರ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇದರಲ್ಲಿ ಇನ್ ಎರಡು ಸ್ಟೆಪ್ ಮಾತ್ರ ಬ್ಯಾಲೆನ್ಸ್ ಇದೆ. ಅಂದ್ರೆ ಫೈನಲ್ ಫಿನಿಶಿಂಗ್ ಮಾಡಬೇಕು, ಸೈಡ್ ಜಾಯಿನ್ ಮಾಡಬೇಕು, ಮತ್ತೆ ಲೆಂತ್ ಅನ್ನ ನೋಡಿ ಕೆಳಗಡೆಗೆ ಟಕ್ ಇಡಬೇಕು. ಅದಕ್ಕಿಂತ ಮೊದಲು ನೀವು ಈ ಕೆಲಸನ ಮಾಡಿ. ನರ್ಗೆಗಳು ತುಂಬಾ ಚೆನ್ನಾಗಿ ಒಂದ್ರ ಪಕ್ಕ ಒಂದು ಕೂತ್ಕೋಬೇಕು ಅಂತಂದ್ರೆ ರೆಡಿಮೇಡ್ ಸ್ಕರ್ಟ್ ನ ಸ್ಟಿಚ್ ಮಾಡೋರು ಕೂಡ ಇದೇ ರೀತಿನೇ ಮಾಡೋದು. ಈ ರೀತಿ ಸೈಡ್ ಜಾಯಿನ್ ಮಾಡೋದಕ್ಕಿಂತ ಮೊದಲೇನೆ ಐರನ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು ಸ್ಕೇಲಲ್ಲಿ ಲೈನ್ ಹಾಕದಾಗೆ ಕರೆಕ್ಟ್ ಆಗಿ ಒಂದ್ರ ಪಕ್ಕದಲ್ಲಿ ಒಂದು ನರ್ಗೆಗಳು ಚೆನ್ನಾಗಿ ಕುತ್ಕೊಳ್ಳುತ್ತೆ. ನೀವು ಸ್ಟಿಚ್ ಮಾಡ್ದಾಗ್ಲೇನೆ ಈ ತರ ಮಾಡ್ಬಿಟ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಐರನ್ ಮಾಡಿದಾಗ ನೆರಿಗೆಗಳನ್ನ ಸರಿ ಮಾಡ್ಕೊಳ್ತಾ ಕೂರ್ಸೋ ಹಾಗಿರೋದಿಲ್ಲ. ಸೈಡ್ ಜಾಯಿನ್ ಮಾಡೋದಕ್ಕಿಂತ ಮೊದಲೇ ಈ ರೀತಿ ಮಾಡೋದ್ರಿಂದ ಮೇಲ್ಗಡೆ ಮತ್ತೆ ಕೆಳಗಡೆಯಿಂದ ಈಗ ಏನು ಸ್ಕರ್ಟ್ನ ಹಿಂಭಾಗ ಏನಿರುತ್ತಲ್ವಾ ಅದನ್ನು ಕೂಡ ಅಷ್ಟೇ, ಅಲ್ಲಿ ಒಳಗಡೆನೂ ಕೂಡ ಅಷ್ಟೇ ಬಟ್ಟೆಗಳನ್ನ ನೀಟಾಗಿ ನಾವು ಸರಿ ಮಾಡ್ಕೊಳ್ತಾ ಐರನ್ ಮಾಡ್ಕೊಂಡ್ಬಿಡ್ಬೇಕು. ಸ್ಕರ್ಟ್ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಆದ್ಮೇಲೆ ನಾವ್ ಈ ರೀತಿ ನರಿಗೆ ಕೂರ್ಸೋದು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಆಗ ಅದು ಫುಲ್ ರೌಂಡ್ ಫಿನಿಶಿಂಗ್ ಅಲ್ಲಿ ಇರುತ್ತಲ್ವಾ ಸ್ಕರ್ಟ್. ಹಾಗಾಗಿ ಎರಡು ಕಡೆ ಸೈಡ್ ಇರ್ಬೋದು, ಫ್ರಂಟ್ ಬ್ಯಾಕ್ ಅಲ್ಲಿ ಆಗಿರ್ಬೋದು, ಅಷ್ಟು ಚೆನ್ನಾಗಿ ನರಿಗೆ ಕುತ್ಕೊಳ್ಳೋದಿಲ್ಲ ಅದು. ಹಾಗಾಗಿ ನಾವು ಸೈಡ್ ಜಾಯಿನ್ ಮಾಡೋದಕ್ಕಿಂತ ಮೊದಲೇನೆ ಈ ತರ ಐರನ್ ಮಾಡ್ಕೊಂಡು ಆಮೇಲೆ ಸೈಡ್ ಜಾಯಿನ್ ಮಾಡೋದ್ರಿಂದ ನೆರಿಗೆಗಳಂತೂ ತುಂಬಾ ಚೆನ್ನಾಗಿ ಕುತ್ಕೊಂಡಿರುತ್ತೆ. ನೀವು ಫಿನಿಶಿಂಗ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಹಾಗೆ ಮೇಲೆನೆ ಐರನ್ ಮಾಡಿ ನೀವು ಕಸ್ಟಮರ್‌ಗೆ ಕೊಡ್ಬಹುದು. ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಬಾರ್ಡರ್ ಹತ್ರ ಆಗಿರ್ಬೋದು, ಮತ್ತೆ ಮೇಲಿಂದನೂ ಕೂಡ ಅಷ್ಟೇನೆ ಒಂದ್ರ ಪಕ್ಕದಲ್ಲಿ ಒಂದು ನರಿಗೆ ಚೆನ್ನಾಗ್ ಬರುತ್ತೆ. ಈಗ ಸ್ಕರ್ಟ್‌ದು ಸೈಡ್ ಜಾಯಿನ್ ಮಾಡಿ ಲೆಂತ್ ಚೆಕ್ ಮಾಡ್ಬೇಕು. ಉದ್ದ ಏನಾದ್ರು ಬಂದಿದ್ರೆ ಅದನ್ನು ಕೂಡ ಟಕ್ ಹಿಡಿಬೇಕು. ಅದು ಯಾವ ರೀತಿ ಟಕ್ ಹಿಡಿಯೋದು ಅದನ್ನು ತೋರಿಸ್ತೀನಿ. ಈಸಿ ಆಗ್ಲಿ ಅಂತ ಹೇಳಿ ಸೈಡ್ ಜಾಯಿನ್ ಮಾಡೋದಕ್ಕಿಂತ ಮೊದಲೇನೆ ಕೆಳಗಡೆ ಟಕ್ ಹಿಡಿಯಕ್ ಹೋಗ್ಬೇಡಿ. ಯಾಕಂದ್ರೆ ನೆಕ್ಸ್ಟ್ ಏನಾದ್ರು ಅವ್ರು ಆಲ್ಟ್ರೇಷನ್ ಮಾಡ್ಕೋಬೇಕು ಅಂದ್ರೆ ಆ ಸೈಡ್‌ದು ಸ್ಟಿಚ್ ಎಲ್ಲ ತೆಗೆದು ಆಲ್ಟ್ರೇಷನ್ ಮಾಡ್ಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಮೊದಲೇನೆ ನೋಡಿ ಈ ರೀತಿ ಸೈಡ್ ಸ್ಟಿಚ್ ಅನ್ನ ಹಾಕೊಂಬಿಡಿ. ನೀಟಾಗಿ ಎರಡನ್ನೂ ಸಮ ಇಟ್ಕೊಳ್ಳಿ. ಕೆಳಗಡೆ ಬಾರ್ಡರ್ ಕಡೆಯಿಂದಾನೇ ಸ್ಟಿಚ್ ಮಾಡ್ತಾ ಬನ್ನಿ. ನಾವು ಆಲ್ರೆಡಿ ಮೊದಲೇನೆ ಡಬಲ್ ಫೋಲ್ಡ್ ಮಾಡಿ ಹೊಲ್ದಿರೋದ್ರಿಂದ ಪೀಸ್ ಕೂಡ ಚೆನ್ನಾಗಿರತ್ತೆ. ದಾರ ಎಲ್ಲ ಬಿಟ್ಕೊಳ್ಳೋದು ಆ ಥರದ್ದು ಏನೂ ಆಗೋದಿಲ್ಲ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ಸೈಡ್ ಸ್ಟಿಚ್ ಹಾಕೊಂಡಿದ್ದಾಯ್ತು. ಅಲ್ಲಿ ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಳಿ. ನಾನು ನಿಮಗೆ ಇಲ್ಲಿ ಸಿಂಗಲ್ ಸ್ಟಿಚ್ ತೋರಿಸಿರೋದು. ಹಾಗೆ ಈಗ ಲೆಂತ್ ಅನ್ನ ಚೆಕ್ ಮಾಡಬೇಕು. ನಮಗೆ ರೆಡಿ 28 ಬೇಕಾಗಿದೆ. ಇದರಲ್ಲಿ 30 ಇಂಚ್ ಇದೆ. ಅಂದ್ರೆ 2 ಇಂಚ್ ಮಾತ್ರ ಜಾಸ್ತಿ ಬಂದಿದೆ. ಈಗ ಯಾವ ರೀತಿ ಅದನ್ನ ಟಕ್ ಹಿಡಿಬೇಕು ತೋರಿಸ್ತೀನಿ ಬನ್ನಿ. ನಾವ್ ಎಲ್ಲಿ ಸ್ಕರ್ಟ್‌ನ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಂದನೇ ಅಳತೆನ ತಗೋಬೇಕು. ಈ ತರ ನೋಡ್ಕೊಂಡು ಅದನ್ನ ಫೋಲ್ಡಿಂಗ್ ಮಾಡ್ಕೋಬೇಕು. ಫೋಲ್ಡಿಂಗ್ ಮಾಡ್ಕೊಂಡಾಗ ಅದು ಡಬಲ್ ಫೋಲ್ಡಿಂಗ್ ಅಲ್ಲಿ ಇರೋದ್ರಿಂದ ನಮಗೆ 2 ಇಂಚ್ ಜಾಸ್ತಿ ಬೇಕು ಅಂದ್ರೆ ನಾವು ಅದನ್ನ 1 ಇಂಚಿಗೆ ನೋಡಿ ಈ ತರ ಚೆಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಆ ಬಾರ್ಡರ್ ಲೈನ್ ಮೇಲೆನೇ ಸ್ಟಿಚ್ ಹಾಕೊಳ್ತಾ ಬರ್ಬೇಕು. ಮತ್ತೆ ಆ ಬಾರ್ಡರ್ ಇಂದ ಪಕ್ಕದಲ್ಲಿ 1 ಇಂಚ್ ಗ್ಯಾಪ್ ಇರೋ ತರ ಬಟ್ಟೆ ಬಂದು 1 ಇಂಚ್ ಗ್ಯಾಪ್ ಇರೋ ತರ ಆಗಾಗ ಚೆಕ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಸ್ವಲ್ಪ ದೂರನೇ ಈ ತರ ಚೆಕ್ ಮಾಡ್ಕೊಂಡು ಸ್ಟಿಚ್ ಹಾಕೋಬೇಕು. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಾವು ಈ ರೀತಿ ಚೆಕ್ ಮಾಡ್ಲಿಲ್ಲ ಅಂದ್ರೆ ಒಂದ್ ಕಡೆ ಕಡಿಮೆ ಇರುತ್ತೆ, ಒಂದ್ ಕಡೆ ಜಾಸ್ತಿ ಇರುತ್ತೆ. ನಾವ್ ಹಿಂಗ್ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಬಟ್ಟೆ ಸ್ವಲ್ಪ ಜರುಗ್ ಬಿಡತ್ತೆ. ಜರುಗ್ದಾಗ ಒಂದ್ ಕಡೆ ಜಾಸ್ತಿ ಫೋಲ್ಡ್ ಆಗಿರುತ್ತೆ, ಒಂದ್ ಕಡೆ ಕಡಿಮೆ ಫೋಲ್ಡ್ ಆಗಿರುತ್ತೆ. ಈ ರೀತಿ ಏನಾದ್ರು ಆಗೋದ್ರೆ ಮಕ್ಕಳು ಆ ಸ್ಕರ್ಟ್ ನ ಹಾಕೊಂಡಾಗ ಒಂದ್ ಕಡೆ ಉದ್ದ, ಒಂದ್ ಕಡೆ ತುಂಡ ಆ ತರ ಅಂದ್ರೆ ಒಂದ್ ಕಡೆ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಮತ್ತದು ನಮ್ಗೆ ಆಲ್ಟ್ರೇಷನ್ ಆಗಿ ಬರುತ್ತೆ. ಹಾಗಾಗಿ ಬಿಗಿನರ್ಸ್‌ಗೆ ತುಂಬಾನೇ ಯೂಸ್‌ಫುಲ್ ಆಗುತ್ತೆ ಅಂತ ಹೇಳಿ ಈ ರೀತಿ ಸಣ್ಣ ಸಣ್ಣ ಟಿಪ್ಸ್ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಈ ಸ್ಕರ್ಟ್ ಅಂತೂ ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಇಲ್ಲಿ ಹೇಳಿದಂತ ಸಣ್ಣ ಸಣ್ಣ ಟಿಪ್ಸ್‌ಗಳು ನಿಮ್ಗೆ ತುಂಬಾ ಯೂಸ್‌ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಫೈನಲಿ ನೋಡಿ ಈ ಸ್ಕರ್ಟ್ ಅಂತೂ ಈ ತರ ಕಾಣಿಸ್ತಾ ಇದೆ. ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಬಾಡಿ ಲಂಗನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು, ಅದ್ರ ಜೊತೆಗೆ ನರ್ಗೆ ಕೂರ್ಸೋದಕ್ಕಾಗ್ಲಿ, ಟಕ್ ಹಿಡಿಯೋದಕ್ಕಾಗ್ಲಿ ಯಾವ್ಯಾವ ತರ ಟಿಪ್ಸ್‌ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ? ಲಾಂಗ್ ಸ್ಕರ್ಟ್‌ನ ಸ್ಟಿಚಿಂಗ್ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ತುಂಬಾನೇ ಯೂಸ್‌ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೇನೆ ಲಾಂಗ್ ಬ್ಲೌಸ್‌ನ ಯಾವ ರೀತಿ ಸ್ಟಿಚ್ ಮಾಡ್ಬೇಕು, ಬಾಡಿ ಮೆಜರ್‌ಮೆಂಟ್ ಯಾವ ರೀತಿ ತಗೋಬೇಕು, ಅದರ ನೋಟ್ಸ್‌ನ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?